ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಲೆಂಟ್ ಡೇಸಿನ 19ನೆಯ ದಿನದಲ್ಲಿದ್ದೇವೆ. ಈ ದಿನ ನಾವು ನಮ್ಮ ಪ್ರಾರ್ಥನೆಯಲ್ಲಿ ಮಾಡಬೇಕಾದಂತ ಕಾರ್ಯ ಯಾವುದೆಂದರೆ, ನಮ್ಮ ಆತ್ಮೀಯ ಕಣ್ಣುಗಳು ತೆರೆಯುವಂತೆ ನಾವು ಪ್ರಾರ್ಥಿಸಬೇಕು. ನಾವು ಸತ್ಯವೇದದಲ್ಲಿ ನಾವು ನೋಡಿಕೊಳ್ಳಬಹುದು. 2 ಅರಸುಗಳು 6ನೇ ಅಧ್ಯಾಯ 17ನೇ ವಚನ ಈ ರೀತಿಯಲ್ಲಿ ಹೇಳಲ್ಪಡುತ್ತದೆ. ಯೆಹೋವನೇ, ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ ಎಂದು ಪ್ರಾರ್ಥಿಸಲು ಯೆಹೋವನು ಅವನ ಕಣ್ಣುಗಳನ್ನು ತೆರೆದನು. ಆಗ ಎಲೀಷನ ರಕ್ಷಣೆಗಾಗಿ ಸುತ್ತಣ ಗುಡ್ಡಗಳಲ್ಲಿ ಬಂದು ನಿಂತಿದ್ದ ಅಗ್ನಿಮಯವಾದ ರಥಾಂಶಗಳು ಆ ಸೇವಕನಿಗೆ ಕಂಡವು ಎಂಬುದಾಗಿ. ಹೌದು, ಎಲೀಷನ ಸೇವಕನ ಕಣ್ಣುಗಳು ತೆರೆಯುವಂತೆ ಪ್ರಾರ್ಥಿಸುತ್ತಿದ್ದಾನೆ. ಆತನ ಆತ್ಮೀಯ ಕಣ್ಣುಗಳು ತೆರೆದ ಕೂಡಲೇ ಎಲೀಷನಿಗಾಗಿ ಬಂದ ಅಗ್ನಿಮಯವಾದ ರಥಾಂಶಗಳನ್ನು ನೋಡುತ್ತಾ ಇದ್ದಾನೆ. ಇವತ್ತು ನಮ್ಮ ಆತ್ಮೀಯ ಕಣ್ಣುಗಳು ತೆರೆಯಬೇಕು. ಆಗಲೇ ನಾವು ಅನೇಕ ದರ್ಶನಗಳನ್ನು ನೋಡುವುದಕ್ಕೆ ಸಾಧ್ಯವಾಗಿರುತ್ತದೆ. ಅದು ಮಾತ್ರವಲ್ಲ, ಆತ್ಮೀಯ ಮಂಡಲಗಳಲ್ಲಿ ನಡೆಯುವಂತಹ ಅನೇಕ ಕಾರ್ಯಗಳನ್ನು ನಾವು ನೋಡುವುದಕ್ಕೆ ಸಾಧ್ಯವಾಗುತ್ತದೆ. ಸೊ ಇವತ್ತು ಈ ದಿನ, ಈ ಉಪವಾಸದ ದಿನಗಳಲ್ಲಿ ಕಳೆಯುವಂತಹ ಇವತ್ತು ನಾವುಗಳು ನಮ್ಮ ಆತ್ಮೀಯ ಕಣ್ಣುಗಳು ತೆರೆಯಲ್ಪಡುವಂತೆ ನಾವು ಪ್ರಾರ್ಥಿಸುವವರಾಗಿರಬೇಕು. ಇವತ್ತು ನಾವು ದರ್ಶನಗಳನ್ನು ನೋಡುವವರಾಗಿರುವಾಗ ದೇವರು ಅನೇಕ ಇವತ್ತು ರಹಸ್ಯಗಳನ್ನು ನಮಗೆ ತೋರಿಸಿ ಆತನು ಪ್ರಕಟಿಸಿ ನಮಗೆ ಪ್ರಾರ್ಥನೆ ಮಾಡುವ ಹಾಗೆ ನಮಗೆ ದೇವರು ಸಹಾಯವನ್ನು ಮಾಡುವ ಆತನಾಗಿದ್ದಾನೆ. ಆ ದಿನ ಎಲೀಷನು ಆತನ ಸೇವಕನ ಕಣ್ಣುಗಳು ತೆರೆಯಲ್ಪಡುವಂತೆ ಆತನು ಪ್ರಾರ್ಥನೆ ಮಾಡಿದಾಗ ಇವತ್ತು ನಾವು ಕೂಡ ಅಷ್ಟೇ ನಮ್ಮ ಆತ್ಮೀಯ ಕಣ್ಣುಗಳು ತೆರೆಯಲ್ಪಡುವಂತೆ ನಾವು ಪ್ರಾರ್ಥನೆ ಮಾಡೋಣ. ಆ ದಿನ ತನ್ನ ಸೇವಕನ ಕಣ್ಣನ್ನು ದೇವರು ತೆರೆದ ರೀತಿಯಲ್ಲೇ ಇವತ್ತು ದೇವರು ನಮ್ಮ ಆತ್ಮೀಯ ಕಣ್ಣನ್ನು ತೆರೆದು ನಾವು ಇವತ್ತು ಅನೇಕ ದರ್ಶನಗಳನ್ನು ಕಾಣುವವರಾಗಿ ದೇವರು ನಮ್ಮನ್ನ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.